ಹಾಯ್ ವೀವರ್ಸ್, ಇವತ್ತು ಉಪ್ಪಿಟ್ಟು ಉಳಿದ್ರೆ ಏನು ಮಾಡೋದು ಅಂತ ನಾನು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಒಂದೊಂದ್ಸಲಿ ಉಪ್ಪಿಟ್ಟು ಉಳ್ಕೊಬಿಡುತ್ತೆ. ಜಾಸ್ತಿ ಜನ ಇದ್ದಾಗ ಅಥವಾ ಯಾರಾದರೂ ಮನೆಗೆ ಬರ್ತೀನಿ ಅಂತ ಬರದೇ ಇದ್ದಾಗ ಅವ್ರಿಗೋಸ್ಕರ ಮಾಡಿರೋ ತಿಂಡಿ ಉಳ್ಕೊಳ್ಳುತ್ತೆ. ಅಥವಾ ಮನೆಯಲ್ಲಿ ಏನಾದರೂ ಒಬ್ಬರು ತಿಂಡಿ ತಿಂದಿರ ಏನಾದರೂ ಆಫೀಸ್ಗೆ ಹೋದಾಗಲೂ ಸಹ ಉಪ್ಪಿಟ್ಟು ಉಳ್ಕೊಳ್ಳುತ್ತೆ. ಕೆಲವು ಟೈಮ್ ಜಾಸ್ತಿ ಮಾಡಿದಾಗಲೂ ಉಪ್ಪಿಟ್ಟು ಉಳ್ಕೊಳ್ಳುತ್ತೆ. ಆವಾಗ ಏನು ಮಾಡೋದು ಅಂತ ಹೇಳಿ ನಾನು ಒಂದು ರೊಟ್ಟಿ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಬೌಲ್ ಆಗೋಷ್ಟು ಉಪ್ಪಿಟ್ಟು ಉಳ್ಕೊಂಡಿತ್ತು. ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಗೆ ದಪ್ಪದೊಂದು ಈರುಳ್ಳಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಕ್ಯಾರೆಟ್ನು ಸಹ ನಾನಿಲ್ಲಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಸಹ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇರೆ ತರಕಾರಿಗಳನ್ನೂ ಸಹ ಸೇರಿಸ್ಕೋಬೋದು, ನಿಮ್ಮಿಷ್ಟ. ತರಕಾರಿ ಉಪ್ಪಿಟ್ಟಾದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಒಣ ಇಂಗ್ರೀಡಿಯೆಂಟ್ಸ್ನೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಉಪ್ಪಿಟ್ಟಿಗೆ ಖಾರ ಉಪ್ಪು ಎಲ್ಲ ಹಾಕಿರೋದ್ರಿಂದ ನೋಡಿಕೊಂಡು ಖಾರ ಉಪ್ಪು ಎಲ್ಲದನ್ನು ಸೇರಿಸ್ಕೊಳ್ಳಿ. ಈಗ ಒಣ ಇಂಗ್ರೀಡಿಯೆಂಟ್ಸ್ನೇ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಅಥವಾ ಮೊಸರಿದ್ರೂ ಸಹ ಚೆನ್ನಾಗಿರುತ್ತೆ ಈ ರೊಟ್ಟಿಗೆ. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಸಾಲ ಅಕ್ಕಿ ರೊಟ್ಟಿ ಅಥವಾ ರವೆ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ಹದಕ್ಕೆ ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಕಲಿಸ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀವಿಲ್ಲಿ ಮಿಕ್ಸ್ ಮಾಡ್ಕೋಬಹುದು. ನಾನೇನು ಜಾಸ್ತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ. 1 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ನಾನಿಲ್ಲಿ ಒಂದು ರೊಟ್ಟಿ ಶೀಟ್ನ ತೆಗೆದುಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡು ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಶೀಟ್ಗೆ ನೀಟಾಗಿ ಎಣ್ಣೆನ ಸವರ್ಕೊಳ್ಳಿ. ನೋಡಿ, ಈ ರೀತಿ ಸವರ್ಕೊಂಡ್ರೆ ಸಾಕು. ನಾನು ಒಂದು 5 ನಿಮಿಷ ಹಿಟ್ಟನ್ನ ನೆನೆಯೋದಕ್ಕೆ ಇಟ್ಟಿದ್ದೆ. ಈಗ ಒಂದು ಸಣ್ಣ ಬಾಲ್ ಸೈಜ್ ಆಗೋಷ್ಟು ಹಿಟ್ಟನ್ನ ನಾನಿಲ್ಲಿ ತೆಗೆದುಕೊಂಡು ಕೈಯಲ್ಲೇ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ದಪ್ಪ ಉಂಡೆನ ತೆಗೆದುಕೊಳ್ಳಿ. ನಾನು ಒಂದು ಬಾಲ್ ಸೈಜ್ ಆಗೋಷ್ಟು ಉಂಡೆನ ತೆಗೆದುಕೊಂಡು ರೌಂಡ್ಗೆ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿ ಶೀಟ್ ಮೇಲೆ ಇಟ್ಬಿಟ್ಟು ಫ್ಲಾಟ್ ಮಾಡಿ ಈ ಥರ ತಟ್ಕೊಳ್ತೀನಿ. ಒಂದು ಸಣ್ಣ ಬೌಲಲ್ಲಿ 1 ಬೌಲ್ನ ನೀರನ್ನ ಇಟ್ಕೊಂಡಿದ್ದೀನಿ. ಕೈಗೇನಾದರೂ ಅಂಟ್ಕೊಳ್ಳುತ್ತೆ ಅಂದರೆ ನೀರನ್ನ ಮುಟ್ಕೊಂಡು ರೊಟ್ಟಿನ ತಟ್ಟಿ ನೀಟಾಗಿ ಬರುತ್ತೆ. ನೀಟಾಗಿ ಈ ಥರ ಕೈಯಿಂದ ಪ್ರೆಸ್ ಮಾಡ್ತಾ ಇದ್ದರೆ ರೊಟ್ಟಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆ ಬೆರಳುಗಳಿಂದ ಸಹ ನೀವು ಶೇಪ್ನ ಮಾಡ್ಕೋಬಹುದು. ಹಾಗೆ ರೊಟ್ಟಿ ಶೀಟ್ ಇಲ್ಲ ಅಂದರೆ ಬಾಳೆದೆಲೆನೂ ಉಪಯೋಗಿಸ್ಬೋದು, ಅಥವಾ ಕಾಟನ್ ಕ್ಲಾತ್ ಇದ್ದರೆ ಅದ್ರ ಮೇಲೂ ಸಹ ನೀವು ರೊಟ್ಟಿನ ತಟ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಲಿಕ್ಕೆ ಹೋಗಬೇಡಿ. ಏಕೆಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಟಿದರೆ ರೊಟ್ಟಿನ ನಾವು ತವ ಮೇಲೆ ಹಾಕಿದಾಗ ಪ್ಲಾಸ್ಟಿಕ್ ಕವರು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರೊಟ್ಟಿ ಶೀಟು ಬಾಳೆದೆಲೆ ಅಥವಾ ಕಾಟನ್ ಕ್ಲಾತ್ ಇದ್ದರೆ ಅದ್ರ ಮೇಲೂ ಸಹ ನೀವು ಈ ರೀತಿ ರೊಟ್ಟಿನ ತಟ್ಬಿಟ್ಟು ತವ ಮೇಲೆ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ರೊಟ್ಟಿ ತುಂಬ ಟೇಸ್ಟಿಯಾಗಿಯೂ ಸಹ ಇರುತ್ತೆ. ಉಪ್ಪಿಟ್ಟು ಉಳ್ಕೊಂಡಾಗ ಒಮ್ಮೊಮ್ಮೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವು ಟೈಮ್ ಬಿಸಿ ಮಾಡಿ ತಿಂತೀವಿ, ಇಲ್ಲಾಂದರೆ ಕೆಲವು ಟೈಮ್ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ನಾವು ಈ ರೀತಿ ರೊಟ್ಟಿ ಮಾಡಿಕೊಂಡ್ರೆ ಡಿಫ್ರೆಂಟಾಗಿಯೂ ಇರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಈಗ ತವನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ನಾನೇನು ತಟ್ಕೊಂಡಿದ್ದೆ ಆ ರೊಟ್ಟಿನ ತವ ಮೇಲೆ ಸೇರಿಸ್ಕೊಂಡಿದ್ದೀನಿ. ಒಂದು 10 ಸೆಕೆಂಡ್ ಆದ ನಂತರ ನಾನಿಲ್ಲಿ ರೊಟ್ಟಿ ಶೀಟ್ ಏನಿದೆ ಅದನ್ನ ತೆಕ್ಕೊಳ್ತೀನಿ. ಒಂದು 10 ಸೆಕೆಂಡ್ ಹಾಗೆ ಬಿಟ್ಟರೆ ಸಾಕು. ಬಾಳೆ ಎಲೆ ಅಥವಾ ರೊಟ್ಟಿ ಶೀಟ್ ಏನಿರುತ್ತೆ ಅದನ್ನ ತೆಕ್ಕೊಳ್ಳಿ. ಬೇಕಿದ್ರೆ 1 ಚಮಚ ಎಣ್ಣೆನೂ ಸಹ ಸೇರಿಸ್ಕೋಬೋದು. ನಾನು 1 ಚಮಚ ಎಣ್ಣೆನ ಇಲ್ಲೇ ಹಾಕಿ ರೊಟ್ಟಿ ಮೇಲೆ ಸವರ್ಕೊಂಡಿದ್ದೀನಿ. 1ರಿಂದ 2 ನಿಮಿಷ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಳಿ. ನಂತರ ತಿರುವಾಕಿ ಬೇಯಿಸ್ಕೊಳ್ಳಿ. ಒಂದು ಸೈಡು ಸ್ವಲ್ಪ ಬೆಂದ ನಂತರ ಫ್ಲೇಮ್ನ ಇನ್ಕ್ರೀಸ್ ಮಾಡಿ ನಂತರ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೋದು. ಲೋ ಅಥವಾ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಎರಡೂ ಫ್ಲೇಮಲ್ಲಿ ನೀವು ಚೆನ್ನಾಗಿ ರೊಟ್ಟಿನ ಗರಿ ಗರಿ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು.
ಹಾಗೆ ಉಪ್ಪಿಟ್ಟು ಸಹ ವೇಸ್ಟ್ ಆಗಲ್ಲ. ಹಾಗೆ ಈ ಥರ ಡಿಫ್ರೆಂಟ್ ಆಗಿದ್ದರೆ ಉಪ್ಪಿಟ್ಟು ಇಷ್ಟ ಇಲ್ಲದೆ ಇರೋರು ಸಹ ಇದನ್ನ ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ. ಈ ರೀತಿ ಎರಡೂ ಸೈಡು ಗರಿ ಗರಿ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾನೀಗ ರೊಟ್ಟಿನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೀನಿ. ಇದೇ ರೀತಿ ಉಳಿದಿರೋ ರೊಟ್ಟಿಗಳನ್ನೂ ಸಹ ಮಾಡ್ಕೊಳ್ಳಿ. ತವ ಮೇಲೆ ನಾನು ಇನ್ನೊಂದು ರೊಟ್ಟಿನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 10 ಸೆಕೆಂಡ್ ಆದ ನಂತರ ರೊಟ್ಟಿ ಶೀಟು ಅಥವಾ ಬಾಳೆದೆಲೆನ ತೆಗೆದುಬಿಡಿ. ನಂತರ 1-2 ನಿಮಿಷ ಬೇಯಿಸ್ಕೊಂಡು ನಂತರ ತಿರುವಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಈ ರೊಟ್ಟಿನ ನೀವು ಟ್ರೈ ಮಾಡಿ ನೋಡಿ. ಏನಾದರೂ ಉಪ್ಪಿಟ್ಟು ಮನೇಲಿ ಉಳಿದಿತ್ತು ಅಂದರೆ ಈ ರೊಟ್ಟಿನ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಾಗೆ ಒಂದು ರೊಟ್ಟಿನ ಇಲ್ಲಿ ಕಟ್ ಮಾಡಿನೂ ಸಹ ತೋರಿಸ್ತೀನಿ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇಷ್ಟು ತೆಳುಗೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಕಟ್ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಉಪ್ಪಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.